ಹಲೋ ಹಾಯ್ ಗೆಳೆಯರೆ. ಇವತ್ತು ನಾನೊಂದು ಒಳ್ಳೆ ಮೂವಿನ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೊರಟಿದ್ದೀನಿ. ಈ ಮೂವಿ ಏನು ಅಂತಂದರೆ ಎಲ್ಲರೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುವಂಥ ಒಂದು ಮೂವಿ. ಈ ಮೂವಿನ ನೀವು ನೋಡಿರೋದು ಕೂಡ ಸಾಧ್ಯತೆಗಳಿದ್ದಾವೆ. ಈ ಮೂವಿ ಹೆಸರೇ ಕ್ಯಾಸ್ಟವೇ. ಈ ಮೂವಿನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಿಜವಾಗ್ಲೂ ಒಂದು ತುಂಬ ಒಳ್ಳೆ ಕಾರಣ ಇದೆ. ಏನಕ್ಕೆ ಅಂತಂದರೆ ಈ ಮೂವಿ ನನಗೆ ತುಂಬ ಇಷ್ಟ ಆಗಿರುವಂಥ ಒಂದು ಮೂವಿ. ನನ್ನ ಆಲ್ ಟೈಮ್ ಫೇವ್ರೆಟ್ ಕೂಡ ಹೌದು. ನಾನು ಈ ಮೂವಿ ಎಕ್ಸ್ಪ್ಲನೇಷನ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇರೋದ್ರಿಂದ ಈ ಮೂವಿಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನೇ ನಿಮ್ಮ ಕನ್ನಡ ಮೂವಿ ಗುರು. ಬನ್ನಿ ಈ ಮೂವಿಲಿರುವಂಥ ಆಳವಾದ ಅರ್ಥ ಮತ್ತು ಆ ಅರ್ಥ ನಮ್ಮ ಜೀವನದಲ್ಲಿ ಹೇಗೆಲ್ಲ ಪ್ರಭಾವ ಬೀಳುತ್ತೆ ಅಂತ ನಾವು ನೋಡೋಣ. ಇವನಿಗೆ ಜೀವನ ಅಂದರೆ ಒಂದು ಕೇವಲ ಗಡಿಯಾರ ಇದ್ದಾಗೆ. ಮಾಸ್ಕೋದ ಆ ಚಳಿಲಿ ರಷ್ಯಾದ ಬೀದಿಗಳಲ್ಲಿ ಚೆಕ್ ಓಡಾಡ್ತಾ ಇರ್ತಾನೆ. ಅವ್ನಿಗೆ ಒಂದು ನಿಮಿಷ ಅಂದರೆ ಕೇವಲ 60 ಸೆಕೆಂಡ್ ಅಲ್ಲ, ಅದು ಲಕ್ಷಾಂತರ ಡಾಲರ್ ಮೌಲ್ಯದ ವ್ಯವಹಾರ ಇದ್ದಾಗೆ. ಇಲ್ಲಿ ಒಂದು ಸೀನ್ ಇದೆ, ಅದರಲ್ಲಿ ಏನು ಮಾಡ್ತಾನೆ ಅಂದರೆ ಚೆಕ್ ಒಂದು ಚಿಕ್ಕ ಹುಡುಗನ ಹತ್ರ ಕೊರಿಯರ್ನ ಕೊಡ್ತಾನೆ. ಅವನು ಎಷ್ಟು ವೇಗವಾಗಿ ಹೋಗಿ ಆ ಕೊರಿಯರ್ನ ಡೆಲಿವರಿ ಮಾಡ್ತಾನೆ ಅಂತ ಸ್ಟಾಪ್ ವಾಚ್ ಇಟ್ಕೊಂಡು ನೋಡ್ತಾ ಇರ್ತಾನೆ. ಅಷ್ಟು ಅವನಿಗೆ ಮನುಷ್ಯರ ಭಾವನೆಗಳಿಗಿಂತ ಡೆಡ್ಲೈನ್ ಅಥವಾ ಸಮಯ ಅನ್ನೋದು ಮುಖ್ಯ ಆಗುತ್ತೆ. ಚೆಕ್ ತನ್ನ ಎಂಪ್ಲಾಯ್ಸ್ಗೆಲ್ಲ ಏನು ಹೇಳ್ತಾ ಇರ್ತಾನೆ ಅಂದರೆ 87 ಗಂಟೆಗಳು ಅಷ್ಟು ಟೈಮ್ ಇದೆಯಾ ನಮಗೆ ಪಾರ್ಸಲ್ ಡೆಲಿವರಿ ಮಾಡಲು? ನಮಗೆ ಸಮಯ ಅನ್ನೋದು ಬೆನ್ನು ಹತ್ತಾನೆ ಇರುತ್ತೆ, ನಾವು ಸಮಯದಿಂದ ಓಡಬೇಕು ಅಂತ ಹೇಳ್ತಾ ಇರ್ತಾನೆ. ಇಲ್ಲಿ ನಿರ್ದೇಶಕರು ನಮಗೇನು ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಅಂತಂದರೆ ಇದು ಜಗತ್ತಿನ ಕಟ್ಟು ಸತ್ಯ. ನಾವು ಗಡಿಯಾರನ ಕಂಡುಹಿಡಿದ್ರೂ ಕೂಡ ಆ ಗಡಿಯಾರ ಈಗ ನಮ್ಮನ್ನು ಆಳ್ತಾ ಇದೆ. ಅದೇ ರೀತಿ ಚೆಕ್ನ ಲೈಫ್ನಲ್ಲಿ ಯಾವುದಕ್ಕೂ ಕೂಡ ಸಮಯನೇ ಇರೋದಿಲ್ಲ. ಈವನ್ ತನ್ನ ಗರ್ಲ್ ಫ್ರೆಂಡ್ ಕೆಲ್ಲಿಗೂ ಕೂಡ ಜಾಗನೇ ಇಲ್ದಂಗೆ ಆಗಿರುತ್ತೆ. ಕ್ರಿಸ್ಮಸ್ ಡಿನ್ನರಲ್ಲಿ ಎಲ್ಲರೂ ನಗಾಡ್ಕೊಂಡು ಊಟ ಮಾಡ್ತಾಯಿದ್ರೆ ಚೆಕ್ ಮಾತ್ರ ತನ್ನ ಪೇಜಲ್ಲಿ ನೋಡ್ತಾ ಇರ್ತಾನೆ. ಅವನಿಗೆ ಸಡನ್ನಾಗಿ ಒಂದು ಕಾಲ್ ಬರುತ್ತೆ. ಆ ಕಾಲಲ್ಲಿ ಏನು ಹೇಳ್ತಾರೆ ಅಂದರೆ ನೀನು ಬೇಗನೆ ಮಲೇಷ್ಯಾಗೆ ಹೋಗ್ಬೇಕಾಗ್ತಾಯಿದೆ, ಯಾಕೆಂತಂದರೆ ಅಲ್ಲಿ ನಮ್ಗೆ ತುಂಬ ಒಂದು ಅರ್ಜೆಂಟಾಗಿರುವಂಥ ಕೆಲಸ ಇದೆ ಅಂತ. ಹಾಗೆ ಏರ್ಪೋರ್ಟ್ನಲ್ಲಿ ಕೆಲ್ಲಿ ಮತ್ತು ನಮ್ಮ ಚೆಕ್ ಹೋಗ್ತಾ ಇರಬೇಕಾದ್ರೆ ಕೆಲ್ಲಿ ಅವನಿಗೆ ಒಂದು ಅದ್ಭುತವಾದ ಗಿಫ್ಟ್ ಕೊಡ್ತಾಳೆ. ಅದು ಅವಳ ಅಜ್ಜನ ಹಳೆಯ ಪಾಕೆಟ್ ವಾಚ್. ಅದರಲ್ಲಿ ಕೆಲ್ಲಿಯ ಫೋಟೋ ಕೂಡ ಇರುತ್ತೆ. ಹಾಗೆ ಚೆಕ್ ಕೂಡ ಅವಳಿಗೆ ಒಂದು ಉಂಗುರನ ಕೊಡ್ತಾನೆ. ಕೊಟ್ಟು ವಾಪಸ್ ಬಂದಮೇಲೆ ಇದನ್ನು ನೀನು ಬೆರಳಿಗೆ ಹಾಕ್ತೀನಿ ಅಂತ ಹೇಳ್ತಾನೆ. ಇಲ್ಲಿ ಆ ವಾಚ್ ಕಳೆದು ಹೋದ ಸಮಯದ ಸಂಕೇತವಾದರೆ ಉಂಗುರ ಅನ್ನೋದು ಭರವಸೆಯ ಸಂಕೇತ ಆಗಿರುತ್ತೆ. ಚೆಕ್ ನೆಕ್ಸ್ಟ್ ವಿಮಾನನ ಹತ್ತುತ್ತಾನೆ. ಅಲ್ಲಿಂದ ವಿಧಿಯ ಆಟ ಶುರುವಾಗುತ್ತೆ. ಹೀಗೆ ವಿಮಾನ ಸಮುದ್ರದ ಮೇಲೆ ಹಾರ್ತಾ ಇರಬೇಕಾದ್ರೆ ಸಡನ್ನಾಗಿ ವಾತಾವರಣ ಬದಲಾಗುತ್ತೆ. ಪೈಲಟ್ಸು ಕೂಡ ವಿಮಾನದ ಕಂಟ್ರೋಲೇ ಸಿಗಲ್ಲ. ವಿಮಾನದ ಒಳಗಿರೋ ವಸ್ತುಗಳೆಲ್ಲ ಆ ಕಡೆ ಈ ಕಡೆ ಹಾರಾಡ್ತಾ ಇರುತ್ತೆ. ಚೆಕ್ ಆ ಸಮಯದಲ್ಲಿ ಬಾತ್ರೂಮಲ್ಲಿ ಮುಖ ತೊಳಿತಾ ಇರ್ತಾನೆ. ಇದ್ದಕ್ಕಿದ್ದಾಗೆ ಒಂದು ದೊಡ್ಡ ಸದ್ದು ಕೇಳಿ ಬರುತ್ತೆ. ವಿಮಾನದ ಇಂಜಿನ್ ಸಡನ್ನಾಗಿ ಬ್ಲಾಸ್ಟ್ ಆಗುತ್ತೆ. ಈ ಸೀನ್ ಎಷ್ಟು ನಿಜವಾಗಿ ತೆಗೆದಿದ್ದಾರೆ ಅಂತಂದರೆ ಇದರಲ್ಲಿ ಯೂಸ್ ಮಾಡಿರೋಂಥ ಸೌಂಡು, ಎಫೆಕ್ಟ್ಸು, ಹೈಲೈಟ್ ಎಲ್ಲನೂ ನೀವು ನೋಡಿದ್ರೆ ತುಂಬಾ ಇಂಪ್ರೆಸ್ ಆಗ್ತಾರೆ. ಹಾಗೆ ಸಮುದ್ರದಲ್ಲಿ ವಿಮಾನ ಬಿದ್ದಾಗ ನೀರು ವಿಮಾನದೊಳಗೆ ಮುಳುಗುತ್ತೆ. ಹಾಗೆ ವಿಮಾನ ನೀರೊಳಗೆ ಮುಳುಗೋಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ ಚೆಕ್ಗೆ ಉಸಿರಾಡೋದು ಕೂಡ ಕಷ್ಟ ಆಗ್ತಾ ಇರುತ್ತೆ. ಇದೇನು ತೋರಿಸುತ್ತೆ ಅಂತಂದರೆ ಮನುಷ್ಯನ ಅಸಹಾಯಕತೆಯನ್ನು ತೋರಿಸುತ್ತೆ. ವಿಮಾನ ಸಮುದ್ರದ ಆಳಕ್ಕೆ ಹೋಗ್ತಾ ಇರಬೇಕಾದ್ರೆ ಚೆಕ್ಗೆ ಹೇಗೋ ಒಂದು ಲೈಫ್ ರಾಫ್ಟ್ ಸಿಗುತ್ತೆ. ಅದನ್ನು ಇಟ್ಕೊಂಡು ಅವನು ಹೊರಗಡೆ ಬಂದಾಗ ಸಮುದ್ರದ ದೊಡ್ಡ ದೊಡ್ಡ ಅಲೆಗಳು ಇವನಿಗೆ ತುಂಬ ಅಂದರೆ ತುಂಬ ಕಷ್ಟ ಕೊಡುತ್ತೆ. ಇದರಲ್ಲಿ ಏನು ತೋರಿಸುತ್ತೆ ಅಂತಂದರೆ ಈ ಪ್ರಪಂಚದ ಮುಂದೆ, ಈ ನಿಸರ್ಗದ ಮುಂದೆ ಮನುಷ್ಯ ಎಷ್ಟು ಚಿಕ್ಕ ವ್ಯಕ್ತಿ ಅನ್ನೋದನ್ನ ತೋರಿಸುತ್ತೆ. ಇಡೀ ರಾತ್ರಿ ಆ ಚೆಕ್ ಕತ್ತಲೆಯಲ್ಲಿ ಅಲೆಗಳ ನಡುವೆ ಸಾವಿನ ಜೊತೆ ಹೋರಾಟ ಮಾಡ್ತಾನೆ. ಆಮೇಲೆ ಏನಾಗುತ್ತೆ ಅಂತ ಅವನಿಗೆ ಗೊತ್ತೇ ಆಗಲ್ಲ. ಬೆಳಗ್ಗೆ ಚೆಕ್ ಕಣ್ಬಿಟ್ಟು ನೋಡಿದಾಗ ಅವನು ಒಂದು ಚಿಕ್ಕ ದ್ವೀಪದಲ್ಲಿರ್ತಾನೆ. ಸುತ್ತಲೂ ಕೂಡ ಸಮುದ್ರ, ಬೆಟ್ಟ ಮತ್ತು ಮೌನ ಮಾತ್ರ ಇರುತ್ತೆ. ಮೊದಲು ಕೆಲವು ಗಂಟೆಗಳು ಚೆಕ್ ತನ್ನ ಒಬ್ಬ ಆಫೀಸರ್ ಥರನೇ ಬಿಹೇವ್ ಮಾಡ್ತಾನೆ ಇರ್ತಾನೆ. ತನ್ನ ಸುತ್ತಲೂ ಬಿದ್ದಿರೋ ಫೆಡೆಕ್ಸ್ ಬಾಕ್ಸ್ಗಳನ್ನೆಲ್ಲ ಸಂಗ್ರಹಿಸ್ತಾನೆ. ಅವನಿಗೆ ತುಂಬ ಬಾಯಾರಿಕೆ ಶುರುವಾಗುತ್ತೆ. ಸಮುದ್ರದ ನೀರು ಕುಡಿಯೋಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾನೆ, ತೆಂಗಿನಕಾಯಿನ ಕಿತ್ತು ಅದನ್ನ ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಆದರೆ ಅದು ಅಷ್ಟು ಈಸಿಯಾಗಿ ಅವನಿಗೆ ಹೊಡೆಯೋದಕ್ಕೆ ಆಗೋದಿಲ್ಲ. ಆವಾಗ ಅದು ಮನುಷ್ಯನ ಮೂಲಭೂತ ಅವಶ್ಯಕತೆಗಳ ಬೆಲೆಯನ್ನು ಕೂಡ ಅವನಿಗೆ ಕಲಿಸುತ್ತೆ. ಕಲ್ಲಿನಿಂದ ಹೊಡೆದು ಕೈ ರಕ್ತ ಮಾಡ್ಕೋತಾನೆ. ಕೊನೆಗೆ ಒಂದು ಚೂಪಾದ ಕಲ್ಲನ್ನು ತಗೊಂಡು ತೆಂಗಿನಕಾಯಿನ ತೂತು ಮಾಡಿ ಆ ನೀರನ್ನು ಕುಡಿತಾನೆ. ಅದನ್ನು ಕುಡಿದಾಗ ಅವನ ಕಣ್ಣಲ್ಲಿ ನೀರು ಬರುತ್ತೆ. ನಮ್ಮ ಮನೆಯಲ್ಲಿ ಸುಲಭವಾಗಿ ಕುಡಿಯೋ ಒಂದು ಗ್ಲಾಸ್ನ ನೀರಿನ ಬೆಲೆ ಕೂಡ ಚೆಕ್ಗೆ ಅವತ್ತು ಗೊತ್ತಾಗುತ್ತೆ. ಇದೇ ರೀತಿ ಒಬ್ಬನೇ ಇರೋದು ಮನುಷ್ಯನ ಹುಚ್ಚನಾಗಿ ಮಾಡುತ್ತೆ ಅಂತ ಚೆಕ್ ಆ ಫೆಡೆಕ್ಸ್ ಪಾರ್ಸಲ್ಗಳನ್ನ ಓಪನ್ ಮಾಡ್ತಾನೆ. ಅದರಲ್ಲಿ ಒಂದು ವಾಲಿಬಾಲ್ ಇರುತ್ತೆ, ಒಂದು ಸ್ಕೇಟಿಂಗ್ ಶೂ ಇರುತ್ತೆ, ಇನ್ನೊಂದು ವಿಡಿಯೋ ಟೇಪ್ಗಳಿರುತ್ತೆ ಮತ್ತು ಒಂದು ಡ್ರೆಸ್ ಇರುತ್ತೆ. ಒಂದು ದಿನ ಇದೇ ರೀತಿ ಏನು ಮಾಡ್ತಾನೆ, ಬೆಂಕಿನ ಹೇಗಾದರೂ ನಾವು ಹಚ್ಚಬೇಕು ಅಂತ ಪ್ರಯತ್ನ ಮಾಡಿ ತುಂಬ ಸೋಲ್ತಾನೆ ಇರ್ತಾನೆ ಚೆಕ್. ಅದೇ ರೀತಿ ಆ ಥರ ಟ್ರೈ ಮಾಡ್ತಾ ಇರಬೇಕಾದ್ರೆ ಅವನ ಕೈಯಲ್ಲಿ ರಕ್ತ ಆಗೋಗುತ್ತೆ. ಅಲ್ಲೇ ಇರೋವಂಥ ಆ ವಾಲಿಬಾಲ್ನ ಜೋರಾಗಿ ಇಟ್ಕೊಂಡು ಹೊಡಿತಾನೆ. ಆ ವಾಲಿಬಾಲ್ ಮೇಲೆ ಒಂದು ಮುಖದ ಚಿತ್ರ ಕೂಡ ಮೂಡುತ್ತೆ. ಆ
ಮೂಡಿರುವಂಥ ಚಿತ್ರಕ್ಕೆ ಕಣ್ಣು ಬಾಯಿ ಎಲ್ಲ ಬಿಡಿಸಿ ಆ ವಾಲಿಬಾಲ್ಗೆ ವಿಲ್ಸನ್ ಅಂತ ಹೆಸರಿಡ್ತಾನೆ. ಅದ್ರ ಜೊತೆ ಮಾತಾಡೋಕ್ಕೆ ಶುರು ಮಾಡ್ತಾನೆ. ಇದು ಸಿನಿಮಾದ ಅತ್ಯಂತ ಎಮೋಷ್ನಲ್ ಪಾರ್ಟ್ ಕೂಡ ಹೌದು. ನಮಗೆ ವಿಲ್ಸನ್ ಅಂದರೆ ಬರೀ ಬಾಲ್, ಆದರೆ ಚಕ್ಗೆ ಅದೊಬ್ಬ ನಿಜವಾದ ಗೆಳೆಯ. ಅವನು ವಿಲ್ಸನ್ಗೆ ತನ್ನ ನೋವುಗಳನ್ನೆಲ್ಲ ಹೇಳ್ಕೊತಾನೆ. ದ್ವೀಪದಿಂದ ತಪ್ಪಿಸಿಕೊಳ್ಳೋ ಪ್ಲ್ಯಾನ್ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾನೆ. ವಿಲ್ಸನ್ ಇಲ್ಲದಿದ್ದರೆ ಚಕ್ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ನೋ ಏನೋ ಗೊತ್ತಿಲ್ಲ. ಮನುಷ್ಯನಿಗೆ ಬದುಕಲು ಇನ್ನೊಬ್ಬರ ಸಹವಾಸ ಎಷ್ಟು ಮುಖ್ಯ ಅನ್ನೋದಕ್ಕೆ ಈ ವಿಲ್ಸನ್ನೇ ಸಾಕ್ಷಿ. ಇದೇ ರೀತಿ ಸಮಯ ಕಳೆದು 4 ವರ್ಷಗಳು ಉಳಿದೋಗುತ್ತೆ. ಚಕ್ ಈಗ ಪೂರ್ತಿ ಕಾಡು ಮನುಷ್ಯ ಆಗೋಗಿರ್ತಾನೆ. ಅವನ ಗಡ್ಡ ಸೊಂಟದವರೆಗೂ ಕೂಡ ಬೆಳೆದೋಗಿರುತ್ತೆ. ಬಟ್ಟೆಗಳಿರಲ್ಲ. ಈಗ ಅವನಿಗೆ ಪ್ರಕೃತಿನೇ ಸ್ನೇಹಿತ ಆಗಿರೋಗಿರುತ್ತೆ. ಈ 4 ವರ್ಷಗಳಲ್ಲಿ ಚಕ್ ಅನುಭವಿಸಿದ ಅತಿ ದೊಡ್ಡ ನೋವು ಅಂದರೆ ಅದು ಹಲ್ಲು ನೋವು. ಸಿನಿಮಾದಲ್ಲಿ ಈ ಹಲ್ಲು ನೋವಿನ ಸೀನ್ ನೋಡುಗರಿಗೆ ನಿಜವಾಗ್ಲೂ ನಡುಕ ಹುಟ್ಟಿಸುತ್ತೆ. ಆ ಸ್ಕೇಟಿಂಗ್ನ ಶೂ ಬ್ಲೇಡ್ ಇದೆಯಲ್ಲ, ಅದನ್ನು ತನ್ನಲ್ಲಿಗೆ ತಾನೇ ಸಿಗಿಸ್ಕೊಂಡು ಅದನ್ನು ಕಿತ್ತಾಕೋಬೇಕಾದ್ರೆ ಚಕ್ ಅನುಭವಿಸುವ ನೋವು ಅವನ ಜೀವನದ ಮೇಲಿಟ್ಟಿರುವ ಆಟವನ್ನು ತೋರಿಸುತ್ತೆ. ಅವನ ಬಳಿ ಇನ್ನೂ ಕೆಲ್ಲಿಯ ವಾಚ್ ಇದೆ. ಆ ವಾಚ್ನಲ್ಲಿರುವ ಅವಳ ಫೋಟೋನೇ ಅವನ್ನ ಬದುಕಿಸ್ತಾ ಇರೋದು. ನಾನು ಸಾಯಬಾರ್ದು, ಅವಳನ್ನ ನೋಡಲೇಬೇಕು ಅನ್ನೋದು ಅವನ ಏಕೈಕ ಗುರಿ. ಈ ರೀತಿಯಾದ ಒಂದು ಜೀವನನ ಬದುಕೋದಕ್ಕೆ ಚಕ್ಕೆ ಇಷ್ಟನೇ ಆಗ್ತಾ ಇರೋಲ್ಲ. ಚಕ್ಕೆ ನಿಜವಾಗ್ಲೂ ಗೊತ್ತು ಅವನು ಹೇಗಾದರೂ ಒಂದಿನ ಈ ರೀತಿ ಸತ್ತೋಗ್ತಾನೆ ಅಂತ. ಸಮುದ್ರದ ಅಲೆಗಳನ್ನು ದಾಟಲು ಅವನು ಸಿದ್ಧ ಆಗ್ತಾನೆ. ಚಕ್ಕಿಗೆ ಒಂದು ಬಟ್ಟೆ ತಲೆ ಬರೋದು ಗೊತ್ತಾಗುತ್ತೆ. ಆ ಬಟ್ಟೆನ ಇಟ್ಕೊಂಡು ಅಲ್ಲೇ ಬಿದ್ದಿರುವಂಥ ಮರತುಂಡುಗಳನ್ನೆಲ್ಲ ಸಂಗ್ರಹಿಸಿ ಒಂದು ಚಿಕ್ಕದಾಗಿ ದೋಣಿ ರೀತಿ ರೆಡಿ ಮಾಡ್ತಾನೆ. ವಿಲ್ಸನ್ನ ದೋಣಿಯ ಮುಂದೆ ಕಟ್ಟಿ ಚಕ್ ಕೂಡ ಸಮುದ್ರಕ್ಕೆ ಹಾರ್ತಾನೆ. ಆದರೆ ಸಾಗರ ಅಷ್ಟು ಸುಲಭವಾಗಿ ಬಿಡಲ್ಲ. ಮಧ್ಯ ಸಮುದ್ರದಲ್ಲಿ ಚಂಡಮಾರುತ ಬಂದು ದೋಣಿ ಒಡೆದು ಹೋಗುತ್ತೆ. ವಿಲ್ಸನ್ ದೋಣಿಯಿಂದ ಕಳಚಿ ನೀರಲ್ಲಿ ತೇಲಿ ಹೋಗ್ತಾನೆ. ಚಕ್ ಎಚ್ಚರವಾಗಿ ನೋಡಿದಾಗ ವಿಲ್ಸನ್ ತುಂಬ ದೂರದಲ್ಲಿ ಹೋಗ್ಬಿಟ್ಟಿರ್ತಾನೆ. ಇವನು ಕೂಡ ವಿಲ್ಸನ್ ಅಂತ ಕಿರಿಚ್ಕೊಂಡು ಸಮುದ್ರಕ್ಕೆ ಹಾರ್ತಾನೆ. ಆದರೆ ಅಷ್ಟು ದೂರ ಈಜಾಡೋದಕ್ಕೆ ಚಕ್ ಬಳಿ ಶಕ್ತಿನೇ ಇರೋದಿಲ್ಲ. ಅವನು ವಿಲ್ಸನ್ನ ತಲುಪೋದಕ್ಕೆ ಆಗಲ್ಲ. ಮತ್ತೆ ತಾನು ತನ್ನ ಒಡೆದು ಹೋದ ದೋಣಿ ಮೇಲೆ ಬಂದು ಬಿದ್ದು ಐ ಆಮ್ ಸಾರಿ ವಿಲ್ಸನ್, ಐ ಆಮ್ ಸಾರಿ ಅಂತ ತುಂಬ ನೊಂದ್ಕೊಂಡು ಅಳ್ತಾನೆ ಇರ್ತಾನೆ. ಅವನು ಒಂದು ವಸ್ತುವಾಗಿ ಹೇಳ್ತಾ ಇಲ್ಲ, ತನ್ನ 4 ವರ್ಷದ ನೆರಳನ್ನು ಅಂದರೆ ತನ್ನ ಆತ್ಮೀಯ ಗೆಳೆಯಾದ ವಿಲ್ಸನ್ನನ್ನು ಕಳ್ಕೊಂಡು ಅಳ್ತಾ ಇರ್ತಾನೆ. ಅದೇ ರೀತಿ ಇಲ್ಲಿ ಏನು ಗೊತ್ತಾಗುತ್ತೆ ಅಂತಂದರೆ, ಅವನು ಇನ್ನೂ ನಾನು ಬದುಕೋದೇ ಇಲ್ಲ ಅಂತ ಅಂದ್ಕೊಂಡು ಎಲ್ಲ ಪ್ರಯತ್ನನೂ ಬಿಟ್ಬಿಟ್ಟಿರ್ತಾನೆ. ಆದರೆ ಅದೃಷ್ಟ ಅಂತೂ ಅವನು ಕೈ ಬಿಡಲಿಲ್ಲ. ಚಕ್ನನ್ನು ಒಂದು ಅಡುಗು ಕಾಪಾಡುತ್ತೆ. ಅವನು ಮತ್ತೆ ತನ್ನ ಜೀವನಕ್ಕೆ ವಾಪಸ್ ಬರ್ತಾನೆ. ಆದರೆ ಅವನು ಬಂದ ಮೇಲೆ ಅವನ ಪ್ರಪಂಚ ಹೊಸ್ದಾಗಿ ಕಾಣ್ತಾ ಇರುತ್ತೆ. ಅವನು ಬದುಕಿ ಬಂದಿದ್ದಕ್ಕೆ ಎಲ್ಲರೂ ಪಾರ್ಟಿ ಮಾಡ್ತಾರೆ. ಆದರೆ ಆ ಪಾರ್ಟಿಯಲ್ಲಿರೋ ಊಟ, ಐಸ್ ಕ್ರೀಮ್, ಲೈಟ್ಸ್ ಯಾವುದೂ ಅವನಿಗೆ ಅಷ್ಟು ಇಷ್ಟ ಆಗಲ್ಲ. ಯಾಕಂದರೆ ಅವನು 4 ವರ್ಷ ಕತ್ತಲಲ್ಲಿ ಹಸುವಲ್ಲಿ ಬದುಕಿರ್ತಾನೆ. ಅತಿ ದೊಡ್ಡ ಆಘಾತ ಅಂದರೆ ಕೆಲ್ಲಿಗೆ ಮದುವೆಯಾಗಿ ಮಗು ಇರೋದು. ಚಕ್ ಅವಳ ಮನೆಗೆ ಹೋಗ್ತಾನೆ. ಮಳೆಯ ರಾತ್ರಿ ಅವರಿಬ್ಬರು ಭೇಟಿ ಮಾಡಿ ನಿಜಕ್ಕೂ ಹೃದಯ ಒಡೆಯುವ ದೃಶ್ಯವನ್ನು ಇಲ್ಲಿ ಸೃಷ್ಟಿಸಿರ್ತಾರೆ. ಕೆಲ್ಲಿ ಹೇಳ್ತಾಳೆ, ನಾನು ನಿನ್ನನ್ನು ಪ್ರೀತಿಸ್ತಿದ್ದೆ ಚಕ್, ಆದರೆ ನೀನು ಸತ್ತಿದೆಯಾ ಅಂತ ಎಲ್ಲರೂ ಹೇಳಿದರು. ಚಕ್ ಅವಳನ್ನು ಬಿಟ್ಟು ಬರಬೇಕಾಗುತ್ತೆ. ಯಾಕೆ ಅಂತಂದರೆ ಈಗ ಆಲ್ರೆಡಿ ಅವಳಿಗೆ ಮದುವೆಯಾಗಿ ಮಗುನೂ ಕೂಡ ಇದೆ. ಕೊನೆಯದಾಗಿ ಚಕ್ಕ ಒಂದೇ ಒಂದು ಫೆಡೆಕ್ಸ್ ಪಾರ್ಸಲ್ ಇರುತ್ತೆ. ಅದನ್ನು ಅವನು ಓಪನ್ ಮಾಡಿರೋದ್ರಿಲ್ಲ. ಅದ್ರ ಮೇಲೆ ಚಿನ್ನದ ರೆಕ್ಕೆ ಗುರುತಿರುತ್ತೆ. ಅದನ್ನು ಅವ್ರ ಮಾಲೀಕರಿಗೆ ತಲುಪಿಸ್ಬೇಕು ಅಂತ ತೆಗೆದುಕೊಂಡು ಹೋಗಿ ಆ ಮಾಲೀಕನಿಗೆ ತಲುಪಿಸ್ತಾನೆ. ಆ ಪಾರ್ಸಲ್ ಅವನು ದ್ವೀಪದಲ್ಲಿದ್ದಾಗ ಭರವಸೆಯಾಗಿ ಇಟ್ಟುಕೊಂಡಿದ್ದ. ಆದರೆ ಅದನ್ನು ಈಗ ತಲುಪಿಸಿ ನಿಟ್ಟಿಸುರು ಬಿಡ್ತಾನೆ. ಮತ್ತೆ ಅವನು ವಾಪಸ್ ಹೋಗ್ಬೇಕಾದ್ರೆ ಅವನ ಮುಂದೆ ಹಲವಾರು ದಾರಿಗಳಿರ್ತವೆ. ಇದು ಏನನ್ನು ತೋರಿಸುತ್ತೆ ಅಂತಂದರೆ, ಅವನ ಜೀವನನ ಹೇಗೆ ಬೇಕಾದರೂ ನಡೆಸ್ಬೋದು, ಅವನೀಗ ಸಮಯದ ಗುಲಾಮನಲ್ಲ ಅಂತ. ಅವನು ಕೂಡ ಅದೇ ಥರನಾಗ್ತಾನೆ. ಈ ನಗು ನಮಗೇನು ಹೇಳುತ್ತೆ ಅಂದರೆ, ಜೀವನದಲ್ಲಿ ನಾವು ಏನೇ ಕಳೆದುಕೊಂಡ್ರು ಮುಂದಿನ ನಿಮಿಷ ಏನಾಗುತ್ತೆ ಅಂತ ನಮಗೆ ಗೊತ್ತಿಲ್ಲ. ನಾವು ಮಾಡಬೇಕಾದದ್ದು ಇಷ್ಟೇ, ಕೀಪ್ ಪ್ರೀತಿ. ಈ ಸಿನಿಮಾನ ಪ್ರತಿ ಸತಿ ನೋಡಬೇಕಾದ್ರೂ ಅಥವಾ ಪ್ರತಿ ಸತಿ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಅಥವಾ ಈ ಸ್ಟೋರಿನ ಯಾರಿಗಾದ್ರೂ ಹೇಳ್ಬೇಕಾದ್ರೂ ಕೂಡ ನನಗೆ ತುಂಬ ಎಕ್ಸೈಟಿಂಗ್ ಆಗಿ ತುಂಬ ಒಂದು ಆಶಾಕಿರಣವಾಗಿರುತ್ತೆ. ಅದೇ ರೀತಿ ನಿಮಗೇನಾದ್ರು ಅನಿಸಿದರೆ ನೀವು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ನಾನು ಏನಾದರೂ ಚೇಂಜಸ್ ಮಾಡ್ಕೋಬೇಕು, ಪದ ಬಳಕೆನ ಬದಲಾಯಿಸಬೇಕು ಅಂತಂದರೆ ದಯವಿಟ್ಟು ನನಗೆ ತಿಳಿಸಿ. ನಾನು ಆದಷ್ಟು ನನ್ನ ದಾಟಿಯಲ್ಲಿ, ನನ್ನ ಎಕ್ಸ್ಪ್ಲೇನ್ ಮಾಡೋ ವಿಧದಲ್ಲಿ ನಾನು ಬದಲಾಯಿಸ್ಕೊಳ್ಳಲು ಇಷ್ಟಪಡ್ತೀನಿ. ಧನ್ಯವಾದ. ನಾನು ನಿಮ್ಮ ಕನ್ನಡ ಮೂವಿ ಗುರು, ಸಿ ಯು ಅಗೇನ್.